ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ರದ್ದು ಕಾಫಿ ಆಯಿತಾ ಫ್ರೆಂಡ್ಸ್? ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ನಾನಿವತ್ತು ಗುರುವಾರದ ವ್ಲಾಗ್ ಇದು. ಇವತ್ತು ಸಂಜೆ ಹೂವುಗಳು ಕಿತ್ಕೋತಾ ಇದ್ದೀನಿ. ಹೂವು ತುಂಬ ಬಿಟ್ಟಿದೆ ಗಿಡದಲ್ಲೆಲ್ಲ. ಇದು ನನ್ನ ಪುಟಾಣಿ ಗಾರ್ಡನು. ಸ್ವಲ್ಪ ಹೂವು ಬಿಟ್ಟಿದೆ, ಹಾಗಾಗಿ ಪೂಜೆಗೆ ಹೂವು ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ನನ್ನ ಮಗನೂ ಸ್ಕೂಲಿಂದ ಬಂದ, ತಮ್ಮನ ಜೊತೆ ಆಟ ಆಡ್ತಾಯಿದ್ದಾನೆ ನೋಡಿ. ಬಂದ ತಕ್ಷಣ ಅವನ ಮುದ್ದಾಡಿದ್ರೆ ಅವನಿಗೆ ಒಂಥರ ಖುಷಿ ಆಗುತ್ತೆ. ಆಟ ಆಡಿಸ್ತಾ ಇದ್ದಾರೆ. ನಾನು ಹಾಗೆ ತುಂಬ ಹೂವುಗಳು ಬಿಟ್ಟಿತ್ತು, ಹಾಗಾಗಿ ಕಿತ್ಕೋತಾ ಇದ್ದೀನಿ ಪೂಜೆಗೆ ಅಂತ. ನೀವೆಲ್ಲರೂ ಏನು ಮಾಡ್ತಾಯಿದ್ದೀರಾ? ನಿಮ್ದು ಎಲ್ಲರದ್ದು ಪೂಜೆ ಆಯಿತಾ? ನಾನು ಇವತ್ತು ಬೆಳಿಗ್ಗೆನೇ ಪೂಜೆ ಮಾಡ್ತಿದ್ದೆ, ಇವತ್ತು ಮಾಡಿಲ್ಲ. ಸ್ವಲ್ಪ ಶ್ಯಾಮಂಗೆ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲೆಲ್ಲ ಬಂದು ಅವನು ಬೇರೆ ಕೈ ಬಿಡ್ತಿರ್ಲಿಲ್ಲ. ಸ್ವಲ್ಪ ಅವನಿಗೆ ಸಮಾಧಾನ ಆದಮೇಲೆ ನಾನು ಸಂಜೆ ಸ್ನಾನ ಮಾಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸಿ ಪೂಜೆಗೆ ಹೂವುಗಳು ಕಿತ್ಕೋತಾ ಇದ್ದೀನಿ. ಹೂವು ನಾನು ತಕ್ಕೋತೀನಿ, ಅಂದರೂ ಗಿಡದಲ್ಲೆಲ್ಲ ಬಿಟ್ಟಿರುತ್ತಲ್ವ ಅದನ್ನೆಲ್ಲ ಕಿತ್ಕೋತಾ ಇರ್ತೀನಿ ನಾನು. ಕಿತ್ಕೊಂಡು ದೇವ್ರಿಗೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ವೈಟ್ ಕಲರ್ ಹೂವು, ಹಾಗಾಗಿ ಕಿತ್ಕೋತಾ ಇದ್ದೀನಿ. ಹಾಗಾಗಿ ನೋಡು ನಿಂತಿದ್ದಾನೆ. ಈಗ ಸ್ವಲ್ಪ ಪರವಾಗಿಲ್ಲ, ಅವನಿಗೆ ಆರಾಮಾಗಿ ನಿಂತಿದ್ದಾನೆ. ನನ್ನ ಮಗನ ಫ್ರೆಂಡ್ ಬಂದ. ಹಾಗೆ ಇಲ್ಲಿ ಆಂಟಿ ಶ್ಯಾಮ ಕಾಣಿಸ್ತಾ ಇರಲಿಲ್ಲ ಅಂತ, ಅವನು ಕಂಡ್ರೆ ತುಂಬ ಇಷ್ಟ ಅವನಿಗೆ. ಹಾಗಾಗಿ ಬಂದ. ಇದರಲ್ಲೂ ಸ್ವಲ್ಪ 7 ಸುತ್ತಮಲ್ಲಿಗೆ ಹೂವು ಇದೆ ಅಲ್ವಾ, ಅದರಲ್ಲೂ ಒಂದೊಂದು ಹೂವು ಇತ್ತು. ಹಾಗೆ ಅದನ್ನು ಕಿತ್ಕೋತಾ ಇದ್ದೆ. ಚೆನ್ನಾಗಿರುತ್ತೆ, ದೇವ್ರ ಮನೇಲಿ ಹಾಕಿದ್ರೆ ಘಮ ಘಮ ಅಂತಿರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಕಿತ್ಕೋತಾ ಇದೆ. ಕಿತ್ಕೊಂಡು ಈಗ ಪೂಜೆಗೆ ರೆಡಿ ಮಾಡಬೇಕು. ಸ್ವಲ್ಪ ಬೆಳಿಗ್ಗೆನೇ ತುಳಸಿ ಹಾರ ಎಲ್ಲ ತಗೊಂಡು ಬಂದು ಇಟ್ಕೊಂಡಿದ್ದೆ, ಹಾಗಾಗಿ ಈಗ ಹಾಕ್ತಾಯಿದ್ದೀನಿ. ರಾಯರಿಗೆ ತುಳಸಿ ಹಾರ ಅಂದರೆ ತುಂಬ ಇಷ್ಟ ಅಲ್ವಾ, ಹಾಗಾಗಿ ಎಲ್ಲ ಹಾಕಿ ಈಗ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೀಪ ಹಚ್ಕೊಂಡು ಪೂಜೆ ಮಾಡಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಪೂಜೆ ಮಾಡ್ತಾ ಇದ್ದೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಕಾಪಾಡಲಿ ಎಲ್ಲರಿಗೂ ಅಂತ ಬೇಡ್ಕೋತೀನಿ.